ಕೆಜಿಎಫ್ ಖ್ಯಾತಿಯ ಹಿರಿಯ ನಟ ಹರೀಶ್ ರಾಯ್ ನಿಧನರಾಗಿದ್ದಾರೆ. ಕಳೆದ ಕೆಲವು ವರ್ಷಗಳಿಂದ ಕ್ಯಾನ್ಸರ್ ಕಾಯಿಲೆಯಿಂದ ಬಳಲ್ತಾ ಇದ್ದಂತಹ ಹರೀಶ್ ರಾಯ್ ಚಿಕಿತ್ಸೆಯನ್ನ ಪಡೆದುಕೊಳ್ತಾ ಇದ್ರು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಹರೀಶ್ ರಾಯ್ ಕೊನೆಯುಸಿರೆಳೆದಿದ್ದಾರೆ. ಕಳೆದ 2 ದಶಕಗಳಿಂದ ಕನ್ನಡ ಸಿನಿಮಾಗಳಲ್ಲಿ ನಟಿಸಿದ್ದಂತಹ ಹರೀಶ್ ರಾಯ್ ನಿಧನರಾಗಿದ್ದಾರೆ. ಕನ್ನಡದಲ್ಲಿ ಖ್ಯಾತ ಖಳನಾಯಕನಾಗಿದ್ರು. ಜೊತೆಗೆ ಓಂ ಸಿನಿಮಾದಲ್ಲಿ ಶಿವರಾಜ್ ಕುಮಾರ್ ಅವರ ನಟನೆಯ ಓಂ ಸಿನಿಮಾದಲ್ಲಿ ಭೂಗತ ಪಾತಕಿ ರಾಯ್ ಪಾತ್ರದ ಮೂಲಕ ಗಮನ ಸೆಳೆದವರು ಹರೀಶ್ ರಾಯ್. ಜೊತೆಗೆ ಕೆಜಿಎಫ್ ಸಿನಿಮಾದಲ್ಲಿ ರಾಕಿ ಭಾಯ್ನ ಚಾಚಾ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಂತಹ ಹರೀಶ್ ರಾಯ್ ನಿಧನರಾಗಿದ್ದಾರೆ. ಕಳೆದ ಕೆಲವು ವರ್ಷಗಳಿಂದ ಹರೀಶ್ ರಾಯ್ ರವರು ಕ್ಯಾನ್ಸರ್ ಕಾಯಿಲೆಯಿಂದ ಬಳಲ್ತಾ ಇದ್ರು. ಚಿಕಿತ್ಸೆಯನ್ನ ಕೂಡ ಪಡೆದುಕೊಳ್ತಾ ಇದ್ರು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಇಂದು ಕೊನೆಯುಸಿರೆಳೆದಿದ್ದಾರೆ. ಕನ್ನಡ ಚಿತ್ರರಂಗದ ಖ್ಯಾತ ಖಳನಟ ಹರೀಶ್ ರಾಯ್ ರವರು ನಿಧನರಾಗಿದ್ದಾರೆ. ಸುಮಾರು 2 ದಶಕಗಳಿಂದ ಚಿತ್ರರಂಗದಲ್ಲಿದ್ದಂತಹ ಇವರು ಕನ್ನಡ ಮಾತ್ರವಲ್ಲದೆ ತಮಿಳು ಸಿನಿಮಾಗಳಲ್ಲೂ ಕೂಡ ನಟಿಸಿದರು. ಇನ್ನು ರಿಯಲ್ ಸ್ಟಾರ್ ಉಪೇಂದ್ರ ನಿರ್ದೇಶನದ ಶಿವರಾಜ್ ಕುಮಾರ್ ಅಭಿನಯದ ಓಂ ಚಿತ್ರದಲ್ಲಿನ ಭೂಗತ ಪಾತಕಿ ರಾಯ್ ಪಾತ್ರದಿಂದ ಗಮನ ಸೆಳೆದಿದ್ರು. ಜೊತೆಗೆ ಸಾಕಷ್ಟು ಚಿತ್ರಗಳಲ್ಲಿ ಖಳನಾಯಕನಾಗಿ ಜೊತೆಗೆ ಪೋಷಕ ನಟನಾಗಿ ಕೂಡ ಅಭಿನಯಿಸಿದ್ರು. ಇನ್ನು ಕ್ಯಾನ್ಸರ್ ಕಾಯಿಲೆಯಿಂದ ಬಳಲ್ತಾ ಇದ್ದಂತಹ ಹಿರಿಯ ನಟ ಹರೀಶ್ ರಾಯ್ ರವರು ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ. ಹರೀಶ್ ರಾಯ್ ಬೆಂಗಳೂರು ಅಂಡರ್ ವರ್ಲ್ಡ್, ಮಿಂದುಂ ಒರು ಕಾದಲ್ ಕದೈ, ರಾಜ್ ಬಹದ್ದೂರ್, ಸಂಜು ವೆಟ್ಸ್ ಗೀತಾ, ಸ್ವಯಂವರ, ಭೂಗತ, ನನ್ನ ಕನಸಿನ ಹೂವೆ, ನಲ್ಲ, ಜಾಫರ್ ಅಲಿಯಾಸ್ ಮುರ್ಗಿ ಜಾಫರ್, ಜೋಡಿ ಹಕ್ಕಿ, ತಾಯವ್ವ, ಓಂ ಹಾಗೂ ಸ್ಯಾಂಡಲ್ವುಡ್ನ ಟಾಪ್ ಸಿನಿಮಾವಾದಂತಹ ಕೆಜಿಎಫ್ ಚಾಪ್ಟರ್ 1 ಹಾಗೂ ಕೆಜಿಎಫ್ ಚಾಪ್ಟರ್ 2 ಅಲ್ಲಿ ಕೂಡ ಅಭಿನಯಿಸಿದ್ರು. ಇನ್ನು ಕೆಜಿಎಫ್ ಸಿನಿಮಾದಲ್ಲಿ ರಾಕಿ ಬಾಯ್ ಪ್ರೀತಿಯ ಚಾಚಾ ಪಾತ್ರದಲ್ಲಿ ನಟಿಸಿದ್ದಂತಹ ಹರೀಶ್ ರಾಯ್ ರವರು ಸದ್ಯ ಕ್ಯಾನ್ಸರ್ ಕಾಯಿಲೆಯಿಂದ ಬಳಲ್ತಾ ಇದ್ದು ಚಿಕಿತ್ಸೆ ಫಲಕಾರಿಯಾಗದೆ ಇಂದು ಕೊನೆಯುಸಿರೆಳೆದಿದ್ದಾರೆ. ಕನ್ನಡದ ಹಿರಿಯ ನಟ ಹರೀಶ್ ರಾಯ್ ರವರು ನಿಧನರಾಗಿದ್ದಾರೆ. ಕಳೆದ 2 ದಶಕಗಳಿಂದ ಕನ್ನಡ ಸಿನಿಮಾಗಳಲ್ಲಿ ಮಾತ್ರವಲ್ಲದೆ ತಮಿಳು ಸಿನಿಮಾಗಳಲ್ಲೂ ಕೂಡ ನಟಿಸಿದ್ರು. ಇನ್ನು ವಿಲನ್ ರೋಲ್ಗಳಲ್ಲಿ ಹೆಚ್ಚಾಗಿ ನಟಿಸಿದ್ದಂತಹ ಹರೀಶ್ ರಾಯ್ ರವರು ಕ್ಯಾನ್ಸರ್ ಕಾಯಿಲೆಯಿಂದ ಬಳಲ್ತಾ ಇದ್ದು ಚಿಕಿತ್ಸೆ ಫಲಕಾರಿಯಾಗದೆ ಇಂದು ಕೊನೆಯುಸಿರೆಳೆದಿದ್ದಾರೆ. ಕೆಜಿಎಫ್ ಸಿನಿಮಾದಲ್ಲಿ ಇತ್ತೀಚೆಗೆ ರಿಲೀಸ್ ಆಗಿದ್ದಂತಹ ಕೆಜಿಎಫ್ ಸಿನಿಮಾದಲ್ಲೂ ಕೂಡ ಒಂದು ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದಂತಹ ಹರೀಶ್ ರಾಯ್ ರವರು ಕೆಜಿಎಫ್ ಇಂದ ಸಾಕಷ್ಟು ಖ್ಯಾತಿಯನ್ನ ಪಡೆದುಕೊಂಡಿದ್ರು. ಅದಾದ ನಂತರ ಅವರಿಗೆ ಕ್ಯಾನ್ಸರ್ ಕಾಯಿಲೆ ಕಾಣಿಸಿಕೊಂಡಿತ್ತು. ಹಾಗಾಗಿ ಚಿತ್ರಗಳಲ್ಲಿ ಅಭಿನಯಿಸುವುದನ್ನು ನಿಲ್ಲಿಸಿ ಚಿಕಿತ್ಸೆಯನ್ನ ಪಡೆದುಕೊಳ್ತಾ ಇದ್ರು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಕೊನೆಯುಸಿರೆಳೆದಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಲೋಕೇಶ್. ಹರೀಶ್ ರಾಯ್ ರವರು ಕಳೆದ ಹಲವು ವರ್ಷಗಳಿಂದ ಕ್ಯಾನ್ಸರ್ ಕಾಯಿಲೆಯಿಂದ ಬಳಲ್ತಾ ಇದ್ರು. ಆದ್ರೆ ಇವತ್ತು ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡೋದಾದ್ರೆ? ಖಂಡಿತ ಪ್ರತೀಕ್ಷಾ, ಯಾಕಂದ್ರೆ ತುಂಬಾ ನೋವಿನ ಸಂಗತಿ ಅಂತ ಹೇಳ್ಬೋದು. ಹರೀಶ್ ರಾಯ್ ಅಂದ್ರೆ ಕನ್ನಡದ ಪ್ರಖ್ಯಾತ ಅಂದ್ರೆ ಪ್ರತಿಭಾನ್ವಿತ ಒಂದು ನಟ ಅಂತ ಹೇಳ್ಬೋದು. ಯಾಕಂದ್ರೆ 100ಕ್ಕೂ ಅಧಿಕ ಸಿನಿಮಾಗಳಲ್ಲಿ ಖಳನಟನಾಗಿ ಪೋಷಕ ನಟಾಗಿ ನಟಿಸಿರುವಂಥದ್ದು. ಸೊ ಎಲ್ಲ ಒಂದ್ ಕಡೆ ಕೆಜಿಎಫ್ ಆದ ನಂತರದಲ್ಲಿ ಅವರ ಲೈಫ್ ತುಂಬಾ ಬದಲಾಗುತ್ತೆ ಅಂತ ಅನ್ಕೊಡೆ. ಯಾಕಂದ್ರೆ ಒಂದಷ್ಟು ವರ್ಷಗಳ ಕಾಲ ಸಣ್ಣ ಪುಟ್ಟ ಪಾತ್ರಗಳನ್ನ ಮಾಡ್ತಾ ಇದ್ರು. ಬಟ್ ಕೆಜಿಎಫ್ ಆದ ನಂತರದಲ್ಲಿ ತುಂಬಾ ದೊಡ್ಡ ನಿರೀಕ್ಷೆಯನ್ನು ಇಟ್ಕೊಂಡಿದ್ರು. ಸೊ ಎಲ್ಲ ಒಂದ್ ಕಡೆ ಕೆಜಿಎಫ್ ಆದ ನಂತರದಲ್ಲಿ ಒಂದಷ್ಟು ಪಾತ್ರಗಳ ಹುಡುಕಾಟದಲ್ಲಿದ್ರು. ಇಂಥ ಸಂದರ್ಭದಲ್ಲಿ ಅವರಿಗೆ ಕ್ಯಾನ್ಸರ್ ಇದೆ ಅನ್ನೋ ಒಂದು ಮಾಹಿತಿ ಬರುತ್ತೆ. ಅದ ನಂತರ ಬಹಳ ನೋವಿನ ಸಂಗತಿ ಇರುತ್ತೆ ಆಕ್ಚುಲಿಗೆ. ಯಾಕಂದ್ರೆ ಅವರ 2 ಮಕ್ಕಳಿದ್ದಾರೆ ಮತ್ತೆ ಪತ್ನಿ ಇದ್ದಾರೆ. ಸೊ ಎಲ್ಲರನ್ನು ಸಾಕುವಂತ ಹೊಣೆಗಾರಿಕೆ ಅವ್ರ ಮೇಲೆ ಇರುತ್ತೆ. ಎಲ್ಲೋ ಒಂದ್ ಕಡೆ ನನ್ನ ಲೈಫ್ ಬದಲಾಯಿತು ಅಂತ ಅನ್ಕೊಂಡಿರುವಂತ ಸಂದರ್ಭದಲ್ಲಿ ಏಕಾಏಕಿ ಕ್ಯಾನ್ಸರ್ಗೆ ತುತ್ತಾಗಿರುವಂಥದ್ದು ತುಂಬಾ ನೋವಿತ್ತು. ಆ ಒಂದು ಸಂದರ್ಭದಲ್ಲಿ ಕೂಡ ಸಾಕಷ್ಟು ಬಾರಿ ಕಣ್ಣೀರಿಟ್ಟು ಹೇಳ್ಕೊಂಡಿದ್ರು ಕೂಡ. ಸೊ ಇಂಥ ಸಂದರ್ಭದಲ್ಲಿ ಸ್ಯಾಂಡಲ್ವುಡ್ನ ಪ್ರಖ್ಯಾತ ನಟರು ಕೂಡ ಅವರ ಕ್ಯಾನ್ಸರ್ ಚಿಕಿತ್ಸೆಗೆ ಸಹಕಾರವನ್ನು ಮಾಡಿದ್ರು. ಸೊ ಎಲ್ಲ ಯಶ್ ಅವರಾಗ್ಲಿ, ದರ್ಶನ್ ಅವರಾಗ್ಲಿ ಮತ್ತೆ ಧ್ರುವ ಅವರಾಗ್ಲಿ ಮತ್ತೊಂದು ಕೂಡ ಬರ್ತೀನಿ ಅನ್ನೋ ನಂಬಿಕೆ ಕೂಡ ಇತ್ತು. ಸೊ ಇವತ್ತು ಬೆಳಿಗ್ಗೆ 10:45 ಹೊತ್ತಿಗೆ ಅವರು ಕೊನೆಯುಸಿರೆಳೆದಿದ್ದಾರೆ. ಪರೀಕ್ಷಾ, ಅಂತ್ಯ ಸಂಸ್ಕಾರ ಯಾವಾಗ ಆಗುತ್ತೆ? ಅಂತಿಮ ದರ್ಶನಕ್ಕೆ ಏನಾದ್ರು ವ್ಯವಸ್ಥೆ ಮಾಡ್ಕೊಳ್ಳಲಾಗ್ತಿದೆಯಾ ಲೋಕೇಶ್? ಪ್ರತೀಕ್ಷಾ, ಸದ್ಯ ಈಗಷ್ಟೇ ಮಾಹಿತಿ ಹೊರ ಬಂದಿರುವಂತಹ ವಿಚಾರ. ಸೊ ಎಲ್ಲ ಈಗ ಕಿದ್ವಾಯಿ ಆಸ್ಪತ್ರೆಯಲ್ಲೇ ಒಂದು ಪಾರ್ಥಿವ ಶರೀರವನ್ನು ಇಡಲಾಗಿದೆ. ಸೊ ನಂತರದಲ್ಲಿ ಕುಟುಂಬಸ್ಥರು ಅವರ ಜೊತೆ ಮಾತನಾಡಿದ ನಂತರದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡ್ತಾರಾ ಅಥವಾ ಅಂತ್ಯಕ್ರಿಯೆ ಯಾವಾಗ ಅನ್ನೋದು ನಿರ್ಧಾರ ಆಗುತ್ತೆ. ಪ್ರತೀಕ್ಷಾ, ಲೋಕೇಶ್, ಇತ್ತೀಚೆಗಷ್ಟೇ ಒಂದು ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ವೈರಲ್ ಆಗಿತ್ತು. ಆ ಟೈಮಲ್ಲೂ ಕೂಡ ಆರೋಗ್ಯವಾಗಿ ಮಾತನಾಡ್ತಾ ಇದ್ರು. ಕಾಯಿಲೆ ಇತ್ತು, ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ರು, ಆದರೂ ಕೂಡ ಆರಾಮಾಗಿ ನಿಂತ್ಕೊಂಡು ಮಾತನಾಡ್ತಾ ಇದ್ರು. ಏಕಾಏಕಿ ಏನಾಯ್ತು ಇವತ್ತು?
ನಿಜ ಪ್ರತೀಕ್ಷೆ, ಯಾಕಂದ್ರೆ ಅವರ ಲೈಫ್ ಅನ್ನು ನೋಡಿದ್ರೆ ಅಂದ್ರೆ ತುಂಬಾ ಅನಿರೀಕ್ಷಿತ ಘಟನೆಗಳು ಹರೀಶ್ ರಾಯ್ ಅವರ ಲೈಫಲ್ಲಿ ನಡೆದ್ರು ಅಂತ. ಯಾಕಂದ್ರೆ ಇದ್ದಕ್ಕಿದ್ದಂತೆ ಸಿನಿಮಾ ಇಂಡಸ್ಟ್ರಿ ಕಾಲಿಡ್ತಾರೆ, ಒಂದಷ್ಟು ಪಾತ್ರಗಳು ಅಂದ್ರೆ ಹೆಜ್ಜೆ ಇಡ್ತಿದ್ದಂಗ್ಲೆ ಸಾಕಷ್ಟು ಆಫರ್ಗಳು ಹುಡ್ಕೋ ಬರುತ್ತೆ. ಯಾಕಂದ್ರೆ ಓಮ್ ಅಂತ ಸಿನಿಮಾದಲ್ಲಿ ನಟಿಸೋದಾಗ್ಲಿ, ಮತ್ತೆ ಅದ ನಂತರದಲ್ಲಿ ಬಿಗ್ ಹಿಟ್ ಸಿನಿಮಾಗಳಲ್ಲಿ ಪ್ರಮುಖ ಪಾತ್ರದಲ್ಲಿ ಹರೀಶ್ ರಾಯ್ ಅವರು ಕಾಣಿಸ್ಕೊತಾರೆ. ಸೊ ಇದೆಲ್ಲ ನೋಡಿದಾಗ ಎಲ್ಲೋ ಒಂದ್ ಕಡೆ ಮತ್ತೊಂದು ಯಾವುದೋ ಒಂದು ಘಟನೆಯಲ್ಲಿ ಜೈಲು ಪಾಲಾಗುವಂತ ಒಂದು ಸನ್ನಿವೇಶ ಕೂಡ ಎದುರಾಗುತ್ತೆ. ಸೊ ಇದೆಲ್ಲ ನೋಡ್ಕೊ ಬಂದಾಗ ಎಲ್ಲೋ ಒಂದ್ ಕಡೆ ಅವರ ಲೈಫ್ ಬಗ್ಗೆ ಅವರು ಸಾಕಷ್ಟು ಸಾರಿ ಸೋಷಿಯಲ್ ಮೀಡಿಯಾದಲ್ಲಿ ಹಂಚ್ಕೋತಾ ಇದ್ರು. ಅಂದ್ರೆ ಬದುಕು ಅನ್ನೋದು ಯಾವ ರೀತಿ ಅನಿರೀಕ್ಷಿತವಾಗಿರುತ್ತೆ ಅಂತ ಅಂದ್ಬಿಟ್ಟು, ಅದರಲ್ಲೂ ಕೂಡ ಕ್ಯಾನ್ಸರ್ಗೆ ತುತ್ತಾದ ಸಂದರ್ಭದಲ್ಲಿ ಸಿಕ್ಕಾಪಟ್ಟೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಮಾಹಿತಿಗಳನ್ನ ಅಥವಾ ಸಂದರ್ಶನಗಳೇ ಅವರು ಒಂದಷ್ಟು ಘಟನೆಗಳನ್ನ ಹೇಳ್ಕೊತಾ ಇದ್ರು. ಆಗ ನೋಡಿದಂತ ಸಂದರ್ಭದಲ್ಲಿ ಎಲ್ಲರೂ ಒಂದು ಮನಕರುವಂತ ರೀತಿಯಲ್ಲಿ ಆಗ್ತಾ ಇದೆ. ಯಾಕಂದ್ರೆ ಹರೀಶ್ ರಾಯ್ ಅವರು ಅಂದ ತಕ್ಷಣ ಒಂದಷ್ಟು ಕಳನಟ ಅಂತಂದ್ರೆ ಈಗ ಇರ್ತಾರೆ ಅನ್ನೋ ಒಂದು ಇರುತ್ತೆ. ಬಟ್ ಅದೆಲ್ಲವನ್ನು ಮೀರಿ ಒಂದು ಮಗು ಮನಸ್ಸಿನ ವ್ಯಕ್ತಿತ್ವವನ್ನ ಹರೀಶ್ ರಾಯ್ ಅವರು ಹೊಂದಿದ್ರು. ಆ ನಂತರದಲ್ಲಿ ಅಂದ್ರೆ ಇದೇ ಒಂದು ಕಾರಣಕ್ಕೆ ಹರೀಶ್ ರಾಯ್ ಅಂತಂದ್ರೆ ಎಲ್ಲಾ ನಟರಿಗೂ ಬಹಳ ಪ್ರೀತಿ ಇದೆ. ಸೊ ಅದೇ ಒಂದು ಕಾರಣಕ್ಕೆ ಅವ್ರಿಗೆ ಕ್ಯಾನ್ಸರ್ ಅಂತ ಗೊತ್ತಾದ ನಂತರದಲ್ಲಿ ಧ್ರುವ ಅವರಾಗ್ಲಿ, ಯಶ್ ಅವರಾಗ್ಲಿ, ದರ್ಶನ್ ಅವರಾಗ್ಲಿ ಸಾಕಷ್ಟು ಹಿರಿಯ ನಟರು, ಸೆಲೆಬ್ರಿಟಿಗಳು ಅವರ ಚಿಕಿತ್ಸೆಗೆ ಸಹಕಾರವನ್ನ ಮಾಡಿರ್ತಾರೆ. ಪ್ರತೀಕ್ಷಾ, ಥ್ಯಾಂಕ್ ಯು ಲೋಕೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಕನ್ನಡದ ಖ್ಯಾತ ಹಿರಿಯ ನಟ ಹಾಗೂ ಖಳನಟರಾಗಿದ್ದಂತಹ ಹರೀಶ್ ರಾಯ್ ರವರು ನಿಧನರಾಗಿದ್ದಾರೆ. ಕೆಜಿಎಫ್ ಸಿನಿಮಾ ಮೂಲಕ ಮತ್ತಷ್ಟು ಖ್ಯಾತಿಯನ್ನ ಪಡೆದುಕೊಂಡಿದ್ರು. ಸುಮಾರು 100ಕ್ಕೂ ಅಧಿಕ ಸಿನಿಮಾಗಳಲ್ಲಿ ಹರೀಶ್ ರಾಯ್ ಅವರು ನಟಿಸಿದ್ದಾರೆ. ಇನ್ನು ಕೆಜಿಎಫ್ ಸಿನಿಮಾ ಸಿಗೋದಕ್ಕಿಂತ ಮುಂಚೆ ಒಂದಷ್ಟು ಸಿನಿಮಾಗಳಲ್ಲಿ ಚಿಕ್ಕ ಪುಟ್ಟ ಪಾತ್ರಗಳಲ್ಲಿ ನಟಿಸ್ತಾ ಇದ್ರು. ಅದಾದ ನಂತರ ಕೆಜಿಎಫ್ ಸಿನಿಮಾ ನಂತರ ಒಂದಷ್ಟು ಒಳ್ಳೆ ಪಾತ್ರಗಳು ಸಿಗುತ್ತೆ, ಒಂದಷ್ಟು ಒಳ್ಳೆ ಸಿನಿಮಾಗಳು ಸಿಗುತ್ತೆ. ಹಾಗಾಗಿ ಇನ್ನೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಬಹುದು, ಇನ್ನೂ ಹೆಚ್ಚು ಒಳ್ಳೆಯ ಪಾತ್ರಗಳಲ್ಲಿ ನಟಿಸಬಹುದು ಅಂತ ಆಸೆಯನ್ನ ಇಟ್ಕೊಂಡಿದ್ರು. ಆದರೆ ಕೆಜಿಎಫ್ ಸಿನಿಮಾ ಆದ ನಂತರ ಅವರಿಗೆ ಏಕಾಏಕಿ ಕ್ಯಾನ್ಸರ್ ಕಾಯಿಲೆ ಇರೋದು ಗೊತ್ತಾಯಿತು. ಅದಾದ ನಂತರ ಚಿಕಿತ್ಸೆಯನ್ನ ಪಡೆದುಕೊಳ್ತಾ ಇದ್ರು. ಹಲವು ಚಿತ್ರರಂಗದ ಹಲವು ನಟರು ಹರೀಶ್ ರಾಯ್ ಅವರಿಗೆ ಸಹಾಯವನ್ನ ಕೂಡ ಮಾಡಿದ್ರು, ಚಿಕಿತ್ಸೆಯನ್ನ ಕೂಡ ಪಡೆದುಕೊಳ್ತಾ ಇದ್ರು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಹರೀಶ್ ರಾಯ್ ಅವರು ಇವತ್ತು ಕೊನೆಯುಸಿರೆಳೆದಿದ್ದಾರೆ. ಕನ್ನಡದ ಓಂ ಸಿನಿಮಾ ಮೂಲಕ ಖ್ಯಾತ ಖಳನಟನಾಗಿ ಗುರುತಿಸಿಕೊಂಡಿದ್ದಂತಹ ಹರೀಶ್ ರಾಯ್ ರವರು ನಿಧನರಾಗಿದ್ದಾರೆ. 2 ದಶಕಗಳಿಂದ ಸುಮಾರು 100ಕ್ಕೂ ಅಧಿಕ ಸಿನಿಮಾಗಳಲ್ಲಿ ಹರೀಶ್ ರಾಯ್ ಅವರು ನಟಿಸಿದ್ರು. ಓಂ ಸಿನಿಮಾದಲ್ಲಿ ರಾಯ್ ಪಾತ್ರದಲ್ಲೇ ನಟಿಸಿದ್ರು. ಅದಾದ ನಂತರ ಖಳನಟನಾಗಿ ಹಾಗೂ ಪೋಷಕ ನಟನಾಗಿ ಕನ್ನಡ ಚಿತ್ರರಂಗದಲ್ಲಿ ಕಾಣಿಸಿಕೊಂಡಿದ್ರು. ಕೇವಲ ಕನ್ನಡ ಚಿತ್ರರಂಗ ಮಾತ್ರವಲ್ಲದೆ ತಮಿಳು ಚಿತ್ರಗಳಲ್ಲೂ ಕೂಡ ನಟಿಸಿ ಸೈ ಎನಿಸಿಕೊಂಡಿದ್ರು. ಅದಾದ ನಂತರ ಹಲವು ದಶಕಗಳ ಕಾಲ ಸರಿಯಾದ ಪಾತ್ರಗಳ ಹುಡುಕಾಟದಲ್ಲಿ ಇದ್ರು. ಕೆಲವೊಂದಷ್ಟು ಚಿಕ್ಕ ಪುಟ್ಟ ಪಾತ್ರಗಳಲ್ಲಿ ನಟಿಸ್ತಾ ಇದ್ರು. ಅದಾದ ನಂತರ ಅವ್ರಿಗೆ ಮತ್ತೆ ಬ್ರೇಕ್ ಅನ್ನ ಕೊಟ್ಟಿದ್ದು, ಮತ್ತೆ ಒಳ್ಳೆ ಪಾತ್ರ ಸಿಕ್ಕಿದ್ದು ಕೆಜಿಎಫ್ ಸಿನಿಮಾ ಮೂಲಕ. ಕೆಜಿಎಫ್ ಸಿನಿಮಾದಲ್ಲಿ ಒಂದು ಪ್ರಮುಖ ಪಾತ್ರದಲ್ಲಿ ನಟಿಸಿ ಅದಾದ ನಂತರ ಒಳ್ಳೆಯ ಪಾತ್ರದ ಹುಡುಕಾಟದಲ್ಲಿದ್ರು. ಕೆಜಿಎಫ್ ಸಿನಿಮಾ ಪ್ರೆಸ್ ಮೀಟ್ ಅಲ್ಲಿ ಕೂಡ ಹೇಳಿದ್ರು, ಇದೊಂದು ರೀತಿ ನನಗೆ ಕಂಬ್ಯಾಕ್ ಸಿನಿಮಾ ಆಗಿದೆ. ಈ ಸಿನಿಮಾ ನಂತರ ನನಗೆ ಒಂದೊಳ್ಳೆ ಸಿನಿಮಾಗಳು, ಒಂದಷ್ಟು ಒಳ್ಳೆ ಪಾತ್ರಗಳು ಸಿಗುತ್ತೆ ಅಂತ ಅನ್ಕೊಂಡಿದ್ದೀನಿ ಅಂತ ಹೇಳಿದ್ರು. ಅದಾದ ನಂತರ ಅವರು ಕ್ಯಾನ್ಸರ್ ಕಾಯಿಲೆಗೆ ತುತ್ತಾದ್ರು. ಅದಾದ ನಂತರ ನಟ ಯಶ್ ಆಗಿರ್ಬೋದು ಅಥವಾ ಧ್ರುವ ಸರ್ಜಾ ಆಗಿರ್ಬೋದು, ನಟ ದರ್ಶನ್ ಆಗಿರ್ಬೋದು, ಈ ರೀತಿ ಹಲವು ಕನ್ನಡದ ನಟರು ಹರೀಶ್ ರಾಯ್ ರವರಿಗೆ ಸಹಾಯವನ್ನ ಕೂಡ ಮಾಡಿದ್ರು. ಯಾಕಂದ್ರೆ ಅವರು ಕ್ಯಾನ್ಸರ್ ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ರು. ಹಾಗಾಗಿ ಹಲವು ನಟರು ಅವರಿಗೆ ಸಹಾಯ ಹಸ್ತವನ್ನ ಕೂಡ ಚಾಚಿದ್ರು. ಅದಾದ ನಂತರ ಚಿಕಿತ್ಸೆಯನ್ನ ಪಡೆದುಕೊಳ್ತಾ ಇದ್ರು. ಹಲವು ಬಾರಿ ಕಣ್ಣೀರ ಕೂಡ ಹಾಕಿದ್ರು. ಒಳ್ಳೆ ಪಾತ್ರಗಳನ್ನ ಮಾಡಬೇಕು, ಅತಿ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಬೇಕು, ಒಳ್ಳೊಳ್ಳೆ ಸಿನಿಮಾಗಳಲ್ಲಿ ನಟಿಸಬೇಕು ಅಂತ ಆಸೆ ಇದೆ. ಕೆಜಿಎಫ್ ಆದ್ಮೇಲೆ ಒಳ್ಳೆ ಸಿನಿಮಾಗಳು ಸಿಗುತ್ತೆ ಎನ್ನುವ ನಿರೀಕ್ಷೆಯಲ್ಲಿದೆ. ಆದ್ರೆ ಈ ರೀತಿ ಏಕಾಏಕಿ ಕ್ಯಾನ್ಸರ್ ಕಾಯಿಲೆ ಕಾಣಿಸ್ಕೊಂಡಿದೆ ಅಂತ ಕಣ್ಣೀರು ಕೂಡ ಹಾಕಿದ್ರು. ಈಗ ಚಿಕಿತ್ಸೆ ಫಲಕಾರಿಯಾಗದೆ ಹಿರಿಯ ನಟ ಹರೀಶ್ ರಾಯ್ ರವರು ನಿಧನರಾಗಿದ್ದಾರೆ. ಹರೀಶ್ ರಾಯ್ ರವರು ಥೈರಾಯ್ಡ್ ಕ್ಯಾನ್ಸರ್ನಿಂದ ಬಳಲ್ತಾ ಇದ್ರು. ಸೊ ಕ್ಯಾನ್ಸರ್ ಕಾಣಿಸಿಕೊಂಡ ನಂತರ ಹೊಟ್ಟೆ ಉಬ್ಬರಗೊಂಡು ದೇಹವೆಲ್ಲ ಕೃಶಗೊಂಡು ಗುರುತೇ ಸಿಗದಂತೆ ಹರೀಶ್ ರಾಯ್ ಅವರು ಆಗಿದ್ರು. ಅದಾದ ನಂತರ ತಮ್ಮ ಚಿಕಿತ್ಸೆಗಾಗಿ ಅವರು ಸಹಾಯ ಹಸ್ತವನ್ನ ಕೂಡ ಚಾಚಿದ್ರು. ಅದರಂತೆ ನಿರ್ಮಾಪಕ ಉಮಾಪತಿ ಶ್ರೀನಿವಾಸ್, ದರ್ಶನ್ ಅಭಿಮಾನಿ ಬಳಗದವರು ಸೇರಿದಂತೆ ಧ್ರುವ ಸರ್ಜಾ, ನಟ ಯಶ್ ಸೇರಿದಂತೆ ಹಲವು ನಟ ನಟಿಯರು ಹರೀಶ್ ರಾಯ್ ರವರಿಗೆ ಆರ್ಥಿಕ ಸಹಾಯವನ್ನ ಕೂಡ ಮಾಡಿದ್ರು. ನಂತರ ಅವರು ಚಿಕಿತ್ಸೆಯನ್ನ ಪಡೆದುಕೊಳ್ತಾ ಇದ್ರು. ಅವರಿಗೆ ಅನಾರೋಗ್ಯ ಇರುವ ಹಿನ್ನೆಲೆ ಹಲವಾರು ಮಂದಿ ಸಿನಿಮಾದವರು ಹೋಗಿ ಹರೀಶ್ ರಾಯ್ ರವರನ್ನ ಮಾತನಾಡಿಸಿ ತಾವು ಜೊತೆಗಿರೋದಾಗಿ, ಸಹಾಯವನ್ನ ಮಾಡೋದಾಗಿ ಭರವಸೆಯನ್ನ ಕೂಡ ನೀಡಿದ್ರು. ಜೊತೆಗೆ ಹಲವು ಯೂಟ್ಯೂಬರ್ಗಳು ಕೂಡ ಹೋಗಿ ಸಹಾಯ ಹಸ್ತವನ್ನ ಚಾಚಿದ್ರು. ಹಾಗಾಗಿ ಹರೀಶ್ ರಾಯ್ ಅವರು ಚಿಕಿತ್ಸೆಯನ್ನ ಪಡೆದುಕೊಳ್ತಾ ಇದ್ರು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ.
ಇನ್ನು ಕರಾವಳಿ ಮೂಲಕ ಹರೀಶ್ ರಾಯ್ ರವರು 90ರ ದಶಕದ ಹಲವಾರು ಸಿನಿಮಾಗಳಲ್ಲಿ ವಿಲನ್ ಆಗಿ ನಟಿಸಿದ್ದಾರೆ. ಅಸಲಿಗೆ ನಿಜ ಜೀವನದಲ್ಲಿ ಒಂದು ಬಾರಿ ಅವರು ಜೈಲು ಪಾಲಾಗಿದ್ರು. ಆದರೆ ಅದಾದ ನಂತರ ಅವರು ಸಿನಿಮಾಗಳಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ರು. ಕೇವಲ ಕನ್ನಡ ಮಾತ್ರವಲ್ಲದೆ ತಮಿಳು ಸಿನಿಮಾಗಳಲ್ಲೂ ಕೂಡ ನಟಿಸಿದ್ದಂತಹ ಕನ್ನಡದ ಖ್ಯಾತ ನಟ ಹರೀಶ್ ರಾಯ್ ರವರು ನಿಧನರಾಗಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.